ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೆನ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರರೇ, ನೀವು ಕೇಳ್ತಾ ಇರುವ ಸಂದೇಶ ಕ್ರಿಸ್ತ ದರ್ಶನವಾಗಿದೆ. ಈ ಸಮಯವನ್ನು ಕ್ರಿಸ್ತ ದರ್ಶನಕ್ಕಾಗಿ ನಾವೆಲ್ಲರೂ ತಯಾರಾಗೋಣ. ಲೋಕದಲ್ಲಿ ಯೇಸು ಸ್ವಾಮಿಯನ್ನು ಹಿಂಬಾಲಕರಾಗಿ ನಾವು ತಯಾರುಗೊಳಿಸುವ ಜೀವನವಾಗಿದೆ ನಮ್ಮ ಜೀವನ. ಅದಕ್ಕಾಗಿ ಆಗಿದೆ ಯೇಸು ಸ್ವಾಮಿ ಹೇಳುತ್ತಾರೆ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 6ನೇ ವಾಕ್ಯ, ದೇವರು ಒಬ್ಬ ವ್ಯಕ್ತಿಯನ್ನು ಕಳುಹಿಸಿದರು, ಆತನ ಹೆಸರು ಯೋಹಾನ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಪ್ರಿಯ ಮಕ್ಕಳೇ, ದೇವರು ಒಬ್ಬ ವ್ಯಕ್ತಿಯನ್ನು ಕಳುಹಿಸಿದರು, ಆತನ ಹೆಸರು ಯೋಹಾನನಾಗಿದ್ದಾರೆ. ಯಾಕೆಂದರೆ ಯೇಸು ಸ್ವಾಮಿಯ ದಾರಿ ಸಿದ್ಧಗೊಳಿಸಬೇಕಾದಂಥ ಜವಾಬ್ದಾರಿ ಪಡೆದವನಾಗಿದ್ದಾರೆ. ಅವನ ಹೆಸರು ಯೋಹಾನ ಒಬ್ಬನಾಗಿದೆ. ಲೋಕಕ್ಕೆ ಬೆಳಕು ನೀಡಲಿಕ್ಕೆ ಬೇಕಾಗಿ, ತನ್ನ ಸೌಭಾಗ್ಯವನ್ನು ಪಡೆಯಲಿಕ್ಕೆ ಬೇಕಾಗಿ ಯಹೂದ್ಯರಿಗೆ ಎಚ್ಚರಿಕೆ ಕೊಟ್ಟವನಾಗಿದೆ ಸಾಣಿಗೆ ಯೋಹಾನ. ಆ ಯೋಹಾನನ ಕಾರ್ಯವಾಗಿದೆ ಇಲ್ಲಿ ಹೇಳ್ತಾ ಇರೋದು. ಪ್ರಿಯ ಮಕ್ಕಳೇ, ನಾವು ಎಚ್ಚರಿಕೆ ಕೊಡಬೇಕಾದವರಾಗಿದ್ದಾರೆ. ನಾವು ದಾರಿ ತಪ್ಪಿದ ಮಕ್ಕಳಿಗೆ ದಾರಿಯಾಗಿ ಮಾರ್ಪಡಿಸಬೇಕಾದವರಾಗಿದ್ದಾರೆ. ಅದಕ್ಕಾಗಿ ಯೇಸು ಸ್ವಾಮಿ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ಳುವಾಗ ಅವನ ಹೆಸರು ಯೋಹಾನ ಎಂದು ದೇವರಿಗೆ ದಾರಿ ಸಿದ್ಧಗೊಳಿಸುವನಾಗಿ ಮಾರ್ಪಡಬೇಕು ಎಂಬುದನ್ನು ನಮ್ಮೆಲ್ಲರ ಕುಟುಂಬಗಳಲ್ಲಿ ಮುಂದಿನ ದಾರಿಯನ್ನು ತಯಾರುಗೊಳಿಸಬೇಕಾದ, ಸಿದ್ಧಗೊಳಿಸಬೇಕಾದ ಜವಾಬ್ದಾರಿ ಆ ಕುಟುಂಬದ ಯಜಮಾನನಿಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಆಗ ಮಾತ್ರವಾಗಿದೆ ತನ್ನ ಪಾರಿಷನ್ನು ಕಂಗೊಳಿಸಲಿಕ್ಕೆ ಬೇಕಾದ ದಾರಿ ಸಿದ್ಧಗೊಳಿಸಲಿಕ್ಕೆ ನಮಗೆ ಆಗುವುದು. ಇವರೆಲ್ಲರೂ ಸ್ವರ್ಗ ಪ್ರಯಾಣಿಗಳಾಗಿ ಮಾರ್ಪಟ್ಟಂತ ವ್ಯಕ್ತಿಗಳಾಗಿದೆ ಎಂಬುದನ್ನು ಒಬ್ಬೊಬ್ಬ ಯಜಮಾನನು ಅರ್ಥ ಮಾಡಿಕೊಂಡು ಜೀವಿಸುವಾಗಿದೆ ಕ್ರಿಸ್ತ ದರ್ಶನವನ್ನು ಆ ಕುಟುಂಬಕ್ಕೆ ಕೊಡಲಿಕ್ಕೆ ಸಾಧ್ಯವಾಗುವುದು. ಆಗ ನೀವು ಯೋಹಾನನ ಸ್ಥಾನದಲ್ಲಿ ನಿಂತುಕೊಂಡು ಕುಟುಂಬವನ್ನು ಪಾರಿಷನವರಿಗೆ ಬೆಳಕಾಗಿ ಮಾಡಲಿಕ್ಕೆ ಬೇಕಾದ ಕೃಪೆಯನ್ನು ಧರ್ಮಸಭೆಯಲ್ಲಿ ನಮಗೆ ದಯಪಾಲಿಸುತ್ತಾರೆ. ಅದಕ್ಕಾಗಿ ದೇವರು ನಮ್ಮನ್ನು ಅನುಗ್ರಹಿಸಿರಿ. ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೆನ್.